ಸದ್ಗತಿ ಸಂಸ್ಕೃತಿ ಸಪ್ತ ಸದ್ಭೂತಿ ಸತ್ಪರಾಯಣ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸ ಸುಯಾಮುನಃ. ವಯಸ್ಸಾದ ಮೇಲೆ ಇನ್ನೊಬ್ಬರಿಗೆ ಹೊರೆಯಾಗದಂತೆ ಮಾಡೋ ಸ್ವಾಮಿ. ಜೀವನದ ಕಡೆಗಾಲದಲ್ಲಿ ಯಾರೂ ಸಂಗಡ ಬರುವುದಕ್ಕಾಗುವುದಿಲ್ಲ. ಯಾರನ್ನು ನಿಂದಿಸಿ ಏನೂ ಪ್ರಯೋಜನವಿಲ್ಲ. ಯಾರಿಗೂ ಸಮಯ ವ್ಯವಧಾನವಿಲ್ಲ. ಪರಮಾತ್ಮನ ನಾಮಸ್ಮರಣೆ, ಅವನ ಚಿಂತನೆ ಮಾತ್ರ ನಿರಂತರ ಇರಲಿ. ಇರುವಷ್ಟು ದಿನ ಆರೋಗ್ಯ ಕೊಡು ತಂದೆ ಎಂದು ಕೇಳುತ್ತಾ, ಪರಾಧೀನಕ್ಕೆ ಹಾಕಬೇಡ ಎಂದು ಪ್ರಾರ್ಥಿಸುತ್ತಾ, ಜೀವನದ ಅಂತಿಮ ಕ್ಷಣಗಳಲ್ಲಿ ದೇವರ ಸ್ಮರಣೆ ಬರಲಿ, ಸದ್ಗತಿ ದೊರಕಲಿ ಎಂದು ಪ್ರಾರ್ಥಿಸಲು ಹೇಳಬೇಕಾದ ಶ್ಲೋಕ. ವಯಸ್ಸಾದವರ ಪರವಾಗಿ ಅವರಿಗೆ ಸದ್ಗತಿ ದೊರಕಿಸು ಎಂದು ಅಂಥವರ ಮಕ್ಕಳು ಈ ಶ್ಲೋಕವನ್ನು ಹೇಳಬಹುದು. ಇದನ್ನು ಪ್ರತಿನಿತ್ಯ 11 ಬಾರಿ ಪಾರಾಯಣ ಮಾಡಬೇಕು. ಅವಕಾಶ ದೊರೆತಾಗಲೆಲ್ಲ ಹೇಳಿಕೊಳ್ಳುತ್ತಿದ್ದರೆ ಹೆಚ್ಚಿನ ಅನುಗ್ರಹವಾಗುತ್ತೆ. ನಾವು ಮಾಡುವ ಯಾವ ಪ್ರಯತ್ನಗಳು ಕೈಗೂಡದೆ ಹೋದಾಗ ಸರ್ವಸಿದ್ಧಿ ಮಂತ್ರವಾದ ವಿಷ್ಣು ಸಹಸ್ರನಾಮ ರಾಮಬಾಣದಂತೆ ಆ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ದುಃಖ ದುಗುಡಗಳನ್ನು ಪರಿಹಾರ ಮಾಡಿ ಬದುಕಿಗೆ ಮತ್ತೆ ಸಂಭ್ರಮವನ್ನು ದೊರಕಿಸಿಕೊಡುತ್ತದೆ.